ಕೇದಾರ್ನಾಥ್ ಟೆಂಪಲ್ ಹಿಮಾಲಯ ಪರ್ವತಗಳ ಮಧ್ಯೆ ನೆಲೆಸಿರುವ ಶಿವನ ಪವಿತ್ರ ಕ್ಷೇತ್ರವಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯ ಭಾರತೀಯ ಸಂಸ್ಕೃತಿ ಮತ್ತು ಭಕ್ತಿಯ ಮಹಾಸಂಕೇತವಾಗಿದೆ. ಮಹಾಭಾರತ ಯುದ್ಧದ ನಂತರ ಪಾಂಡವರು ತಮ್ಮ ಪಾಪಗಳ ಕ್ಷಮೆಗಾಗಿ ಶಿವನನ್ನು ಹುಡುಕಲು ಹಿಮಾಲಯಕ್ಕೆ ಬಂದರು. ಆದರೆ ಯುದ್ಧದ ರಕ್ತಪಾತದಿಂದ ಕೋಪಗೊಂಡ ಶಿವನು ನಂದಿ ರೂಪದಲ್ಲಿ ಅಡಗಿಕೊಂಡನು. ಪಾಂಡವರು ಅವನನ್ನು ಹುಡುಕುತ್ತಾ ಬಂದಾಗ ಭೀಮನಿಗೆ ಅನುಮಾನ ಬಂದು ಆ ಎಮ್ಮೆ ರೂಪದ ಶಿವನನ್ನು ಹಿಡಿಯಲು ಪ್ರಯತ್ನಿಸಿದನು. ಆಗ ಶಿವನು ಭೂಮಿಯೊಳಗೆ ಅಡಗಿದನು. ನಂತರ ಅವನ ಬೆನ್ನುಭಾಗ ಮಾತ್ರ ಹೊರಗೆ ಕಾಣಿಸಿಕೊಂಡಿತು. ಅದೇ ಸ್ಥಳದಲ್ಲಿ ನಂತರ ಕೇದಾರನಾಥ ದೇವಾಲಯ ನಿರ್ಮಿಸಲಾಯಿತು ಎಂದು ಪುರಾಣಗಳು ಹೇಳುತ್ತವೆ. ಹಿಮಪರ್ವತಗಳ ನಡುವೆ ಕಲ್ಲಿನಿಂದ ನಿರ್ಮಿಸಲಾದ ಈ ದೇವಾಲಯವನ್ನು ನಂತರ ಆದಿ ಶಂಕರಾಚಾರ್ಯ ಪುನರ್ನಿರ್ಮಿಸಿದರು ಎಂದು ನಂಬಲಾಗಿದೆ. ಶತಮಾನಗಳಿಂದ ಹಿಮಪಾತ, ಮಳೆ ಮತ್ತು ಪ್ರಕೃತಿ ವಿಕೋಪಗಳ ನಡುವೆಯೂ ಈ ದೇವಾಲಯ ಅಚಲವಾಗಿ ನಿಂತಿದೆ. 2013ರಲ್ಲಿ ಸಂಭವಿಸಿದ ಭೀಕರ ಪ್ರವಾಹದ ಸಮಯದಲ್ಲೂ ದೇವಾಲಯದ ಹಿಂದೆ ದೊಡ್ಡ ಶಿಲೆ ನಿಂತ ಕಾರಣ ದೇವಾಲಯ ಉಳಿಯಿತು ಎಂದು ಭಕ್ತರು ನಂಬುತ್ತಾರೆ. ಈ ಘಟನೆ ನಂತರ ಕೇದಾರನಾಥದ ಮಹಿಮೆ ಇನ್ನಷ್ಟು ಹೆಚ್ಚಾಯಿತು. ಇಂದು ಸಾವಿರಾರು ಭಕ್ತರು ಕಷ್ಟಕರವಾದ ಪರ್ವತ ಮಾರ್ಗಗಳನ್ನು ನಡೆದು ಹರ ಹರ ಮಹಾದೇವ ಘೋಷಣೆಗಳ